ಎಲ್ರಿಗೂ ನಮಸ್ಕಾರ. ಪರಿತ್ರಾಣಾಯಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಗ್ರೂಪ್ ಆಫ್ 20 G20 ಈ ಗ್ರೂಪಿಂಗ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ರೀಸೆಂಟ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ಜಾಸ್ತಿ ಬರ್ತಾ ಇತ್ತು, ಯಾಕಂದ್ರೆ ಇಂಡಿಯಾ ಈ ಸತಿ G20 ಸಮಿಟ್ ನ ಹೋಸ್ಟ್ ಮಾಡಿತ್ತು. ಹೀಗಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟ್. ಇದು ಒಂದೇ ವರ್ಷ ಅಂತಲ್ಲ, ಮೊದಲು ಕೂಡ ಈ ಟಾಪಿಕ್ ಇಂಪಾರ್ಟೆಂಟ್ ಆಗಿತ್ತು. ಮೊದಲು ಕೂಡ ಈ ಟಾಪಿಕ್ ಮೇಲೆ ಕ್ವಶನ್ಸ್ UPSC ಅಲ್ಲಿ ಬಂದಿದಾವೆ, ಮುಂದೆ ಕೂಡ ಬರುವಂತ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಸೊ ಹೀಗಾಗಿ ಈ ಟಾಪಿಕ್ ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ ಇಂದ ಡಿಸ್ಕಸ್ ಮಾಡೋಣ. ಸೊ G20 ಏನಿದು? ಫಸ್ಟ್ ಕ್ವಶನ್ ನಮ್ಗೆ ರೈಸ್ ಆಗೋದು ಅಂದ್ರೆ G20 ಅಂದ್ರೆ ಏನು? ಇಟ್ಸ್ ಅ ಪ್ರೀಮಿಯರ್ ಫೋರಮ್ ಫಾರ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಕೋಆಪರೇಷನ್. ಸೊ ತುಂಬಾ ಇಂಪಾರ್ಟೆಂಟ್. ಪ್ರೀಮಿಯರ್ ಅಂದ್ರೆ ಏನು? ಅತ್ಯುನ್ನತ, ಹೈಯೆಸ್ಟ್ ಲೆವೆಲ್ ಅಲ್ಲಿ ಎಕನಾಮಿಕ್ ಕೋಆಪರೇಷನ್ ಗ್ಲೋಬಲ್ ಲೆವೆಲ್ ಅಲ್ಲಿ ಬಿಲ್ಡ್ ಮಾಡುವಂತ ಒಂದು ಆರ್ಗನೈಸೇಷನ್ G20. ಸೊ ಪ್ರೀಮಿಯರ್ ಅಂದ್ರೆ ಅತ್ಯುನ್ನತ ಅಂತ. ಸೊ ಅದೇ ಇಂಟರ್ನ್ಯಾಷನಲ್ ಎಕನಾಮಿಕ್ ಕೋಆಪರೇಷನ್ ಅಂದ್ರೆ ಏನು? ಆರ್ಥಿಕ ಕೋಆಪರೇಷನ್. ಸೊ ಒಂದು ಉದಾಹರಣೆ ಮುಖಾಂತರ ನಾವು ನೆನ್ಪಿಡ್ಕೊಳ್ಳೋಣ. ಇವಾಗ ಆರ್ಥಿಕ ಉದಾಹರಣೆಗೆ ಅನ್ಕೊಳ್ಳಿ, ಎರಡು ದೇಶ, ಒಂದು ಇಂಡಿಯಾ ಮತ್ತೊಂದು USA. ಇಂಡಿಯಾ ಆಮೇಲೆ USA ಅಂತ ಎಕ್ಸಾಂಪಲ್ ತಗೊಂಡ್ರೆ, ಇಂಡಿಯಾ ಆಮೇಲೆ USA ಅಮೆರಿಕ. ಇವಾಗ USA ಇಂಡಿಯಾದಲ್ಲಿರುವಂತ ಯಾವ್ದೋ ಒಂದು ಕಂಪ್ನಿ ಇನ್ಫೋಸಿಸ್ ಅಂತ ಅನ್ಕೊಳ್ಳಿ. ಇವಾಗ ಇನ್ಫೋಸಿಸ್ ಅದ್ರದ್ದೊಂದು ಬ್ರಾಂಚು USA ಅಲ್ಲಿ ಕೂಡ ಇರುತ್ತೆ. ಅದೇ ತರ ಅಮೆರಿಕನ್ ಒಂದು ಕಂಪ್ನಿ ಅಮೆಝಾನ್ ಅಂತ ಅನ್ಕೊಳ್ಳಿ, ಅದ್ರ ಬ್ರಾಂಚು ಇಂಡಿಯಾದಲ್ಲಿ ಕೂಡ ಇರುತ್ತೆ. ಇವಾಗ ಇಂಟರ್ನ್ಯಾಷನಲ್ ಕೋಆಪರೇಷನ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಇನ್ಫೋಸಿಸ್ ಕಂಪ್ನಿಗೆ ಬರೀ ಇಂಡಿಯಾದವ್ರು ಮಾತ್ರ ಟ್ಯಾಕ್ಸ್ ಹಾಕ್ಬೇಕಾ ಅಥವಾ USA ದವರು ಟ್ಯಾಕ್ಸ್ ಹಾಕ್ಬೇಕಾ? ಅದೇ ತರ ಅಮೆಝಾನ್ ಕಂಪ್ನಿಗೆ ಬರೀ USA ದವ್ರು ಮಾತ್ರ ಟ್ಯಾಕ್ಸ್ ಹಾಕ್ಬೇಕಾ ಅಥವಾ ಇಂಡಿಯಾದಲ್ಲಿ ಅವ್ರು ಕೆಲಸ ಮಾಡೋದ್ರಿಂದ ಇಂಡಿಯಾದಲ್ಲೂ ಟ್ಯಾಕ್ಸ್ ಹಾಕ್ಬೋದಾ? ಸೊ ಈ ತರ ಗೊಂದಲಗಳು, ಎಕನಾಮಿಕ್ ರಿಲೇಟೆಡ್ ಯಾವ್ದೋ ಒಂದು ಇಶ್ಯೂಸ್ ಬಂದಾಗ ಅದನ್ನ ಸಾಲ್ವ್ ಮಾಡೋದಕ್ಕೆ, ಅದನ್ನ ಸೊಲ್ಯೂಷನ್ ತಗೊಂಡ್ಬರೋದಕ್ಕೆ ಒಂದು ಪ್ರಯತ್ನ ಪಡೋರು ಯಾರು? ಗ್ರೂಪ್ ಆಫ್ 20 ಆರ್ G20. ಇದು ಜಸ್ಟ್ ಒಂದು ಎಕ್ಸಾಂಪಲ್ ಮುಖಾಂತರ ನೆನ್ಪಿಡೋದಕ್ಕೆ ಈಸಿ ಆಗ್ಲಿ ಅಂತ. ಎಕನಾಮಿಕ್ ಕೋಆಪರೇಷನ್, ಜಸ್ಟ್ ಟ್ಯಾಕ್ಸ್ ರಿಲೇಟೆಡ್ ಒಂದು ಎಕ್ಸಾಂಪಲ್ ತಗೊಂಡ್ವಿ. ಇದೇ ತರ ಮತ್ತೆ ಬೇರೆ ಬೇರೆ ಎಕನಾಮಿಕ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಮೇಲೆ ಇದು ಡಿಸ್ಕಷನ್ ಮಾಡುತ್ತೆ G20. Next, it plays an important role in shaping and strengthening global architecture and governance on all major international economic issues. So, ಎಲ್ಲ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಇಶ್ಯೂಸ್ ಅಂದ್ರೆ ಆರ್ಥಿಕ ಸಂಬಂಧಪಟ್ಟಂತ ಏನೇ ವಿಷಯಗಳಿರ್ಬೋದು, ಅದ್ರ ಮೇಲೆ ಒಂದು ಗವರ್ನೆನ್ಸ್ ಆಮೇಲೆ ಪಾಲಿಸೀಸು ಶೇಪ್ ಮಾಡುವಂತ ಕೆಲಸ G20 ಮಾಡುತ್ತೆ. ಸೊ ಬೇರೆ ಬೇರೆ ಎಕನಾಮಿಕ್ ಇಶ್ಯೂಸ್ ಅಂದ್ರೆ ಏನಿರ್ಬೋದು? ಒಂದು ನಾವು ಟ್ಯಾಕ್ಸ್ ರಿಲೇಟೆಡ್ ಎಕ್ಸಾಂಪಲ್ ತಗೊಂಡ್ವಿ, ಇನ್ಫೋಸಿಸ್ ಆಮೇಲೆ ಅಮೆಝಾನ್ ಎಕ್ಸಾಂಪಲ್. ನೆಕ್ಸ್ಟ್ ಅದೇ ತರ ಮತ್ತೊಂದು ಅನ್ಎಂಪ್ಲಾಯ್ಮೆಂಟ್. ಸೊ ಇದು ಕೂಡ ಒಂದು ಆರ್ಥಿಕತೆ ರಿಲೇಟೆಡ್ ಒಂದು ಪ್ಯಾರಾಮೀಟರ್, ಅನ್ಎಂಪ್ಲಾಯ್ಮೆಂಟ್ ರಿಲೇಟೆಡ್. ಈ ತರ ಬೇರೆ ಬೇರೆ ಅನೇಕ ಎಕನಾಮಿಕ್ ಇಶ್ಯೂಸ್ ಮೇಲೆ ಗ್ಲೋಬಲ್ ಲೆವೆಲ್ ಅಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಆರ್ಕಿಟೆಕ್ಚರ್ನ ಅಂದ್ರೆ ಒಂದು ಪಾಲಿಸಿನ ಸ್ಟ್ರೆಂಥನ್ ಮಾಡುವಂತ ಕೆಲಸ G20 ಮಾಡುತ್ತೆ. ಸೊ UPSC ಫೋಕಸ್ ಮಾಡುವಾಗ ಅಷ್ಟು ಡೆಪ್ತ್ ಅಲ್ಲಿ ಫೋಕಸ್ ಮಾಡಲ್ಲ. ಯಾವ ತರ ಫೋಕಸ್ ಮಾಡುತ್ತೆ ಅಂದ್ರೆ, G20 ಡೀಲ್ಸ್ ವಿತ್ ಎಕನಾಮಿಕ್ ಕೋಆಪರೇಷನ್ ಆರ್ ಎನ್ವೈರನ್ಮೆಂಟಲ್ ಕೋಆಪರೇಷನ್, ಅವ್ರು ಮತ್ತೆ ಯಾವ್ದು ಕೋಆಪರೇಷನ್ ಅಂತ ಕೇಳಿದಾಗ ನಮ್ಗೆ ಗೊತ್ತಿರಬೇಕು ಅದು ಪ್ರಿಡಾಮಿನೆಂಟ್ಲಿ ಅರೆ ಜಾಸ್ತಿ ಫೋಕಸ್ ಮಾಡೋದು ಎಕನಾಮಿಕ್ ಕೋಆಪರೇಷನ್. ಇಷ್ಟು ಸೂಪರ್ಫಿಷಿಯಲ್ ಲೆವೆಲ್ ಇದ್ರೆ ಗೊತ್ತಿದ್ರೆ ಸಾಕು. ನೆಕ್ಸ್ಟ್, ಇಟ್ ವಾಸ್ ಫೌಂಡೆಡ್ ಇನ್ 1999. ಇದು ಇಂಪಾರ್ಟೆಂಟ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್. ಯಾವಾಗ ಸ್ಟಾರ್ಟ್ ಆಯ್ತು G20? 1999 ಅಲ್ಲಿ ಸ್ಟಾರ್ಟ್ ಆಯ್ತು. ಸೊ ಅದನ್ನ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ಏನು? ಏಷ್ಯನ್ ಫೈನಾನ್ಷಿಯಲ್ ಕ್ರೈಸಿಸ್. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಏಷ್ಯನ್ ಫೈನಾನ್ಷಿಯಲ್ ಕ್ರೈಸಿಸ್ ಅಂದ್ರೆ ಆ ಫೈನಾನ್ಷಿಯಲ್ ಕೆಲವೊಂದಿಷ್ಟು ಕ್ರೈಸಿಸ್ ಆಗಿತ್ತು. ಎಲ್ಲೋ ಒಂದ್ ಕಡೆ ಹಣದುಬ್ಬರ ಜಾಸ್ತಿ ಆಗಿತ್ತು, ಕೆಲವೊಂದ್ ಕಡೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಆಗಿತ್ತು. ಸೊ ಈ ಏಷ್ಯನ್ ಫೈನಾನ್ಷಿಯಲ್ ಕ್ರೈಸಿಸ್ ಇದೇ ಒಂದು ಸಪರೇಟ್ ಟಾಪಿಕ್. ಸೊ ಇವಾಗ ಈ ಟಾಪಿಕ್ ಅಷ್ಟು ಇಂಪಾರ್ಟೆಂಟ್ ಡೆಪ್ತ್ ಅಲ್ಲಿ ಇಂಪಾರ್ಟೆಂಟ್ ಇಲ್ಲ, ಯಾಕಂದ್ರೆ ಜಸ್ಟ್ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಆಗಿತ್ತು ಅಷ್ಟು ಗೊತ್ತಿದ್ರೆ ಸಾಕು. ಈ ಏಷ್ಯನ್ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿದ್ದಕ್ಕೆ ಅದ್ರಿಗೆ ಪ್ರತ್ಯುತ್ತರವಾಗಿ ಏನ್ ಸ್ಟಾರ್ಟ್ ಮಾಡಿದ್ರು? G20 ಸ್ಟಾರ್ಟ್ ಮಾಡಿದ್ರು, ಅಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್, ಇದನ್ನ ಸ್ಟಾರ್ಟ್ ಮಾಡಿದಾಗ as a forum of the finance ministers and central bank governors. ಇದು ಇಂಪಾರ್ಟೆಂಟ್. ಇವಾಗ ಪ್ರೆಸೆಂಟ್ಲಿ ನಾವು ಮೊನ್ನೆ ರೀಸೆಂಟ್ ಆಗಿ ಆಗಿರುವಂತ G20 ಸಮಿಟ್ ನ ನೋಡಿದಾಗ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದವರು ಫೈನಾನ್ಸ್ ಮಿನಿಸ್ಟರ್ ಇಂಪಾರ್ಟೆಂಟ್ ಪೊಸಿಷನ್ ವಹಿಸಿಲ್ಲ, ಅಲ್ಲಿ ಪ್ರೈಮ್ ಮಿನಿಸ್ಟರ್ ಇಂಪಾರ್ಟೆಂಟ್ ಪೊಸಿಷನ್ ವಹಿಸಿದ್ರು. ಆದ್ರೆ 99 ಅಲ್ಲಿ ಯಾವಾಗ G20 ಶುರು ಆಯ್ತು, ಅವಾಗ ಅದು ಶುರು ಆಗಿದ್ದು ಇಂಪಾರ್ಟೆಂಟ್ ಫೋರಮ್ ಯಾರ್ದಾಗಿತ್ತು ಅಂದ್ರೆ ಫೈನಾನ್ಸ್ ಮಿನಿಸ್ಟರ್ಸ್ ಆಮೇಲೆ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಸ್. ಉದಾಹರಣೆಗೆ ಎಲ್ಲೋ ಒಂದ್ ಕಡೆ ಸಮಿಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ, USA ನಲ್ಲಿ ಸಮಿಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಸಮಿಟ್ ಆದಾಗ ಅಂದ್ರೆ ಎಲ್ಲರೂ ಸೇರುವಾಗ ಅವಾಗ ಪ್ರೈಮ್ ಮಿನಿಸ್ಟರ್ ಹೋಗ್ತಾ ಇರಲಿಲ್ಲ. ಇಂಡಿಯಾ ಕಡೆಯಿಂದ ಯಾರ್ಯಾರು ಹೋಗ್ತಾ ಇದ್ರು? ಇಂಡಿಯನ್ ಫೈನಾನ್ಸ್ ಮಿನಿಸ್ಟರ್ ಆಮೇಲೆ ಇಂಡಿಯನ್ RBI ಗವರ್ನರ್, ಸೆಂಟ್ರಲ್ ಬ್ಯಾಂಕ್ ಗವರ್ನರ್ ಅಂದ್ರೆ RBI ಗವರ್ನರ್. ಅದೇ ತರ USA ಫೈನಾನ್ಸ್ ಮಿನಿಸ್ಟರ್ ಬರ್ತಾ ಇದ್ರು, ಆಮೇಲೆ USA ಸೆಂಟ್ರಲ್ ಬ್ಯಾಂಕ್ ಇರುತ್ತೋ ಅದ್ರ ಗವರ್ನರ್. ಅದೇ ತರ ರಷ್ಯಾ ತಗೊಂಡಾಗ ರಷ್ಯಾ ಫೈನಾನ್ಸ್ ಮಿನಿಸ್ಟರ್, ರಷ್ಯಾದ ಸೆಂಟ್ರಲ್ ಬ್ಯಾಂಕ್ ಗವರ್ನರ್. ಈ ತರ ಫೈನಾನ್ಸ್ ಮಿನಿಸ್ಟರ್ ಆಮೇಲೆ ಅವ್ರ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಸ್
ಸೇರಿ ಚರ್ಚೆ ಮಾಡ್ತಾ ಇದ್ರು. ಅವಾಗ 99 ಅಲ್ಲಿ ಇದು ಶುರು ಆದಾಗ. ಓಕೆ, ಟು ಡಿಸ್ಕಸ್ ಗ್ಲೋಬಲ್ ಎಕನಾಮಿಕ್ ಅಂಡ್ ಫೈನಾನ್ಷಿಯಲ್ ಇಶ್ಯೂಸ್. ಸೊ ಎಕನಾಮಿಕ್ ಫೈನಾನ್ಷಿಯಲ್ ಇಶ್ಯೂಸ್ ಆಮೇಲೆ ಆರ್ಥಿಕತೆ ರಿಲೇಟೆಡ್ ಇಶ್ಯೂಸ್ಗಳನ್ನ ಇವರು ಫೈನಾನ್ಸ್ ಮಿನಿಸ್ಟರ್ ಆಮೇಲೆ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ ಸೇರಿ ಡಿಸ್ಕಸ್ ಮಾಡ್ತಾ ಇದ್ರು. ನೆಕ್ಸ್ಟ್, ಇಟ್ ವಾಸ್ ಅಪ್ಗ್ರೇಡೆಡ್ ಟು ದ ಲೆವೆಲ್ ಆಫ್ ಹೆಡ್ಸ್ ಆಫ್ ಸ್ಟೇಟ್ ಆರ್ ಗವರ್ಮೆಂಟ್. ತುಂಬಾ ಇಂಪಾರ್ಟೆಂಟ್. ಮೊದಲು ಫೈನಾನ್ಸ್ ಮಿನಿಸ್ಟರ್ ಬೇರೆ ಬೇರೆ ದೇಶದ ಫೈನಾನ್ಸ್ ಮಿನಿಸ್ಟರ್ಸ್ ಹೇಗೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದ್ರು, ಬರ್ತಾ ಫೈನಾನ್ಸ್ ಮಿನಿಸ್ಟರ್ ಬದಲಾಗಿ ಹೆಡ್ಸ್ ಆಫ್ ಸ್ಟೇಟ್. ಸೊ ಹೆಡ್ಸ್ ಆಫ್ ಸ್ಟೇಟ್, ಹೆಡ್ಸ್ ಆಫ್ ಗವರ್ಮೆಂಟ್ ಅಂದ್ರೆ ಏನು, ನಾವು ಪಾಲಿಟಿ ಓದುವಾಗ ನೋಡಿದೀವಿ. ಹೆಡ್ ಆಫ್ ಸ್ಟೇಟ್ ಅಂದ್ರೆ ಪ್ರೆಸಿಡೆಂಟ್, ಹೆಡ್ ಆಫ್ ಗವರ್ಮೆಂಟ್ ಅಂದ್ರೆ ಪ್ರೈಮ್ ಮಿನಿಸ್ಟರ್. ಹೆಡ್ ಆಫ್ ಗವರ್ಮೆಂಟ್ ಅಂದ್ರೆ ಪ್ರೈಮ್ ಮಿನಿಸ್ಟರ್, ಹೆಡ್ ಆಫ್ ಸ್ಟೇಟ್ ಅಂದ್ರೆ ಪ್ರೆಸಿಡೆಂಟ್. ಇವಾಗ ಇಂಡಿಯಾದಲ್ಲಿ ಪವರ್ಫುಲ್ ಪೊಸಿಷನ್ ಯಾವುದು, ಪ್ರೆಸಿಡೆಂಟ್ ಅಥವಾ ಪ್ರೈಮ್ ಮಿನಿಸ್ಟರ್ ಅಂತ ಕೇಳಿದ್ರೆ ನಮ್ಗೆ ಗೊತ್ತು, ಅದು ಪ್ರೈಮ್ ಮಿನಿಸ್ಟರ್. ಅದು USA ಅಲ್ಲಿ ತಗೊಂಡಾಗ ಯಾವ ಪೊಸಿಷನ್ ಪವರ್ಫುಲ್, ಪ್ರೆಸಿಡೆಂಟ್. ರಷ್ಯಾದಲ್ಲಿ ಪ್ರೆಸಿಡೆಂಟ್, ಚೈನಾದಲ್ಲಿ ಪ್ರೆಸಿಡೆಂಟ್. ಹೀಗೆ ಮುಂದೆ ಬರ್ತಾ G20 ಮೀಟಿಂಗ್ ಅಲ್ಲಿ ಯಾರ ಪ್ರಾಮುಖ್ಯತೆ ವಹಿಸಕ್ಕೆ ಶುರು ಮಾಡಿದ್ರು ಅಂದ್ರೆ ಹೆಡ್ ಆಫ್ ಸ್ಟೇಟ್ ಗವರ್ಮೆಂಟ್. ಅಂದ್ರೆ ಫೈನಾನ್ಸ್ ಮಿನಿಸ್ಟರ್ ಬದಲಾಗಿ ಯಾರು ಮೀಟಿಂಗ್ಸ್ ಅಟೆಂಡ್ ಮಾಡಕ್ ಶುರು ಮಾಡಿದ್ರು, ಆ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಪವರ್ಫುಲ್ ಆಗಿದ್ರೆ ಪ್ರೈಮ್ ಮಿನಿಸ್ಟರ್ ಅಟೆಂಡ್ ಮಾಡಕ್ ಶುರು ಮಾಡಿದ್ರು, ಆ ದೇಶದಲ್ಲಿ ಪ್ರೆಸಿಡೆಂಟ್ ಅವರು ಪವರ್ಫುಲ್ ಇದ್ರೆ ಪ್ರೆಸಿಡೆಂಟ್ ಅವರು ಅಟೆಂಡ್ ಮಾಡಕ್ ಶುರು ಮಾಡಿದ್ರು. ಸೊ ಇಲ್ಲೇನ್ ಅರ್ಥ ಮಾಡ್ಕೊಂಡ್ವಿ, ಇಟ್ ವಾಸ್ ಅಪ್ಗ್ರೇಡೆಡ್ ಟು ದ ಲೆವೆಲ್ ಆಫ್ ಹೆಡ್ಸ್ ಆಫ್ ಸ್ಟೇಟ್ ಆರ್ ಹೆಡ್ಸ್ ಆಫ್ ಗವರ್ಮೆಂಟ್. ಮೊದಲು ಫೈನಾನ್ಸ್ ಮಿನಿಸ್ಟರ್ ಹೆಡ್ ಮಾಡ್ತಾ ಇರುವಂತಹ ಸೇರಿ ಚರ್ಚೆ ಮಾಡ್ತಾ ಇರುವಂತಹ G20 ಬರ್ತಾ G20 ಅಲ್ಲಿ ರಿಪ್ರೆಸೆಂಟೇಷನ್ ಯಾರು ಬಂತು, ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಅವ್ರ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಕ್ ಶುರು ಮಾಡಿದ್ರು. ಇದು ಯಾವಾಗ ಶುರು ಆಯ್ತು ಅಂದ್ರೆ ಇನ್ ದ ವೇಕ್ ಆಫ್ ಗ್ಲೋಬಲ್ ಎಕನಾಮಿಕ್ ಅಂಡ್ ಫೈನಾನ್ಷಿಯಲ್ ಕ್ರೈಸಿಸ್ ಇನ್ 2007. ಅಂದ್ರೆ ಇಷ್ಟು ದಿವಸ ಫೈನಾನ್ಸ್ ಮಿನಿಸ್ಟರ್ಸ್ ಏನೊಂದು ಪ್ರಾಮುಖ್ಯತೆ ವಹಿಸ್ತಾ ಇದ್ರು, ಅದು ಕಡಿಮೆ ಆಗಿ ಪ್ರೈಮ್ ಮಿನಿಸ್ಟರ್ ಆಮೇಲೆ ಪ್ರೆಸಿಡೆಂಟ್ ಆ ಪ್ರಾಮುಖ್ಯತೆ ವಹಿಸಕ್ಕೆ ಯಾವಾಗ ಶುರು ಮಾಡಿದ್ರು ಅಂದ್ರೆ 2007ರಿಂದ. ಅವಾಗ ಯಾಕೆ ಅಂದ್ರೆ ಅವಾಗ ಮತ್ತೊಂದು ಕ್ರೈಸಿಸ್ ಆಯ್ತು ಗ್ಲೋಬಲ್ ಲೆವೆಲ್ ಅಲ್ಲಿ, ಜಗತ್ತಿನಾದ್ಯಂತ ಒಂದು ಕ್ರೈಸಿಸ್ ಆಯ್ತು, ಎಕನಾಮಿಕ್ ಅಂಡ್ ಫೈನಾನ್ಷಿಯಲ್ ಕ್ರೈಸಿಸ್. ಅದಕ್ಕೋಸ್ಕರ ಅದು ಅಪ್ಗ್ರೇಡ್ ಆಯ್ತು. ಓಕೆ, ನಾವು ಫಸ್ಟ್ ಗೆ ಏನ್ ನೋಡಿದ್ವಿ, G20 ಶುರುವಾಗ ಏಷ್ಯನ್ ಫೈನಾನ್ಷಿಯಲ್ ಕ್ರೈಸಿಸ್. ನೆಕ್ಸ್ಟ್ ಅದು ಅಪ್ಗ್ರೇಡ್ ಆಗಿದ್ದು ಯಾವ ಕಾರಣಕ್ಕೋಸ್ಕರ, ಗ್ಲೋಬಲ್ ಎಕನಾಮಿಕ್ ಅಂಡ್ ಫೈನಾನ್ಷಿಯಲ್ ಕ್ರೈಸಿಸ್. ಸೊ ಈ ಪಾಯಿಂಟ್ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ಎಕ್ಸಾಮ್ ಅಲ್ಲಿ ನಮಗೆ ಈ ತರ ಕ್ವಶನ್ ಕೇಳಬಹುದು. ಯಾವ ತರ ಕೇಳಬಹುದು ಅಂದ್ರೆ G20 ವಾಸ್ ಅಪ್ಗ್ರೇಡೆಡ್ ಟು ದ ಲೆವೆಲ್ ಆಫ್ ಹೆಡ್ಸ್ ಆಫ್ ಸ್ಟೇಟ್ ಫಾಲೋಯಿಂಗ್ ಏಷ್ಯನ್ ಫೈನಾನ್ಷಿಯಲ್ ಕ್ರೈಸಿಸ್ ಅಂತ ಏನಾದ್ರು ಸ್ಟೇಟ್ಮೆಂಟ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಓಕೆ, ಯಾಕಂದ್ರೆ ಅಪ್ಗ್ರೇಡ್ ಏಷ್ಯನ್ ಫೈನಾನ್ಷಿಯಲ್ ಕ್ರೈಸಿಸ್ ಇಂದ ಆಗಲಿಲ್ಲ, ಗ್ಲೋಬಲ್ ಎಕನಾಮಿಕ್ ಅಂಡ್ ಫೈನಾನ್ಷಿಯಲ್ ಕ್ರೈಸಿಸ್ ಇಂದ ಆಯ್ತು. ಸೊ ಈ ತರ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳಿದಾಗ ಕೂಡ ನಮ್ಗೆ ಆನ್ಸರ್ ಮಾಡಕ್ಕೆ ಬರಬೇಕು. ನೆಕ್ಸ್ಟ್ 2009ರಲ್ಲಿ ಅದನ್ನ ಪ್ರೀಮಿಯರ್ ಫೋರಂ ಫಾರ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಕೋಆಪರೇಷನ್ ಅಂತ ಕೂಡ ಡೆಸಿಗ್ನೇಟ್ ಮಾಡಿದ್ರು. ಸೊ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವುದೇ ಒಂದು ಆರ್ಥಿಕ ರಿಲೇಟೆಡ್ ಎಕನಾಮಿಕ್ ರಿಲೇಟೆಡ್ ಕೋಆಪರೇಷನ್ ಬೇಕು ಅಂದ್ರೆ ಅದನ್ನ ಎನ್ಶೂರ್ ಮಾಡುವಂತ ಆರ್ಗನೈಸೇಷನ್ ಯಾವುದು ಅಂದ್ರೆ G20 ಅಂತ ಡಿಕ್ಲೇರ್ ಮಾಡೋದು. ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟ್. ನಮ್ ಕೆಲಸದ ಕನ್ಫ್ಯೂಸ್ ಮಾಡೋದಕ್ಕೆ ಏನ್ ಹೇಳ್ಬೋದು ಅಂದ್ರೆ ಇನ್ 1999 ಸೊ G20 ವಾಸ್ ಡೆಸಿಗ್ನೇಟೆಡ್ as ಪ್ರೀಮಿಯರ್ ಫೋರಂ ಫಾರ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಕೋಆಪರೇಷನ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. 1999 ಅಲ್ಲ 2009 ಅಲ್ಲಿ. ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್, ಇಟ್ಸ್ ಸಮ್ಮಿಟ್ ಈಸ್ ಹೆಲ್ಡ್ annually ಅಂಡರ್ ದ ಲೀಡರ್ಶಿಪ್ ಆಫ್ ರೊಟೇಟಿಂಗ್ ಪ್ರೆಸಿಡೆನ್ಸಿ. ಇದು ಕೂಡ ಇಂಪಾರ್ಟೆಂಟ್. ಸೊ G20 ಸಮ್ಮಿಟ್ ಪ್ರತಿ ವರ್ಷ G20 ಅಲ್ಲಿರುವಂತ ಎಲ್ಲಾ ಮೆಂಬರ್ಸ್ ಸೇರಿ ಒಂದ್ ಕಡೆ ಏನ್ ಮೀಟಿಂಗ್ ಮಾಡ್ತಾರೋ, ಚರ್ಚೆ ಮಾಡ್ತಾರೋ ಅದನ್ನ ಸಮ್ಮಿಟ್ ಅಂತ ಕರಿತೀವಿ. ಸೊ ಪ್ರತಿ ವರ್ಷ ಬೇರೆ ಬೇರೆ ದೇಶದಲ್ಲಿ ಈ ಸಮ್ಮಿಟ್ ನಡೀತಾ ಇರುತ್ತೆ. 2023ರಲ್ಲಿ ಇಂಡಿಯಾದಲ್ಲಿ ಈ ಸಮ್ಮಿಟ್ ನಡೀತು, ನಮ್ಮ ದೇಶದಲ್ಲಿ ಸಮ್ಮಿಟ್ ನಡೀತು. ಸೊ ಈ ಸಮ್ಮಿಟ್ ನಡೆಯುವಾಗ ಯಾವ ದೇಶ ಅದನ್ನ ಹೋಸ್ಟ್ ಮಾಡ್ತಾ ಇರುತ್ತೋ ಅದನ್ನ ನಾವು ಪ್ರೆಸಿಡೆನ್ಸಿ ಅಂತ ಕರಿತೀವಿ. ಸೊ ಈ ವರ್ಷ G20 ಪ್ರೆಸಿಡೆನ್ಸಿ ಯಾರು ಎಂಜಾಯ್ ಮಾಡ್ತಾ ಇದ್ರು, ಇಂಡಿಯಾ ಎಂಜಾಯ್ ಮಾಡ್ತಾ ಇತ್ತು. ಸೊ ಈ ವರ್ಷ ಪ್ರೆಸಿಡೆನ್ಸಿ ಯಾರ್ದಾಗಿತ್ತು ಅಂದ್ರೆ ಇಂಡಿಯಾದ ಪ್ರೆಸಿಡೆನ್ಸಿ ಆಗಿತ್ತು. ಓಕೆ, ಇಂಡಿಯಾದ ಪ್ರೆಸಿಡೆನ್ಸಿ ಇತ್ತು. ಸೊ ಈ ಸಮ್ಮಿಟ್ ಪ್ರತಿ ವರ್ಷ ಬೇರೆ ಬೇರೆ ಕಡೆ ನಡೀತಾ ಇರುತ್ತೆ. ಸೊ ಯಾವ ದೇಶದಲ್ಲಿ ನಡೀತಾ ಇರುತ್ತೋ ಆ ದೇಶ ಆ ವರ್ಷ G20ಗೆ ಪ್ರೆಸಿಡೆಂಟ್ ಆಗಿ ಆಕ್ಟ್ ಆಗ್ತಾ ಇರುತ್ತೆ. ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್, ಅಂಡರ್ ದ ಲೀಡರ್ಶಿಪ್ ಆಫ್ ರೊಟೇಟಿಂಗ್ ಪ್ರೆಸಿಡೆನ್ಸಿ. ರೊಟೇಟಿಂಗ್ ಪ್ರೆಸಿಡೆನ್ಸಿ ಅಂದ್ರೆ ಈ ವರ್ಷ ಪ್ರೆಸಿಡೆಂಟ್ ಇದ್ದವರು ಮುಂದಿನ ವರ್ಷನೂ ಮತ್ತೆ ಅವ್ರು ಕಂಟಿನ್ಯೂ ಆಗಲ್ಲ, ಮತ್ತೆ ಬೇರೆ ದೇಶ ಪ್ರೆಸಿಡೆಂಟ್ ಆಗುತ್ತೆ, ಅದ್ರ ಮುಂದಿನ ವರ್ಷ ಮತ್ತೆ ಬೇರೆ ದೇಶ, ಈ ತರ ರೊಟೇಷನ್ ಆಗ್ತಾ ಇರುತ್ತೆ. ಓಕೆ, ರೊಟೇಷನ್ ಆಗ್ತಾ ಇರುತ್ತೆ. ಇವಾಗ ಕೆಲವು ಸತಿ ಇಂಟರ್ನೆಟ್ ಅಲ್ಲಿ ಏನೋ ಸರ್ಚ್ ಮಾಡ್ತಾ ಹೋದಾಗ ಇಲ್ಲಿ ತುಂಬಾ ಜಾಸ್ತಿ ಡೆಪ್ತ್ ಇನ್ಫಾರ್ಮೇಶನ್ ಇರುತ್ತೆ. ಅರೆ ಒಂದು ಗ್ರೂಪ್ ಎ ಅಂತ ಕೊಟ್ಟಿರ್ತಾರೆ, ಗ್ರೂಪ್ ಬಿ ಅಂತ ಕೊಟ್ಟಿರ್ತಾರೆ, ಗ್ರೂಪ್ ಸಿ, ಗ್ರೂಪ್ ಡಿ. ಗ್ರೂಪ್ ಎ ಅಲ್ಲಿ ಇದ್ದವರು ಒಂದ್ಸತಿ ಪ್ರೆಸಿಡೆಂಟ್ ಆಗ್ತಾರೆ, ನೆಕ್ಸ್ಟ್ ಗ್ರೂಪ್ ಬಿ ಅವ್ರು ಪ್ರೆಸಿಡೆಂಟ್ ಆಗ್ತಾರೆ. ಈ ತರ ಅಷ್ಟೇ ಡೆಪ್ತ್ ಅಲ್ಲಿ ಇನ್ಫಾರ್ಮೇಶನ್ ನಮ್ಗೆ ಬೇಕಾಗಿಲ್ಲ, ಇಷ್ಟು ಸೂಪರ್ಫಿಷಿಯಲ್ ಲೆವೆಲ್ ಗೊತ್ತಿದ್ರೆ ಸಾಕು. ಪ್ರೆಸಿಡೆನ್ಸಿ ರೊಟೇಟ್ ಆಗ್ತಾ ಇರುತ್ತೆ, ಈ ವರ್ಷ ಇದ್ದವರು ಮುಂದಿನ ವರ್ಷ ಇರಲ್ಲ, ಆಮೇಲೆ ಪ್ರೆಸಿಡೆನ್ಸಿ ಟರ್ಮ್ ಎಷ್ಟಿರುತ್ತೆ, 1 ವರ್ಷ ಮಾತ್ರ, ಅಷ್ಟು ಗೊತ್ತಿದ್ರೆ ಸಾಕು. It initially focused largely on broad macroeconomic issues, but it has since expanded its agenda to inter alia include. ಏನ್ ಹೇಳುತ್ತೆ ಅಂದ್ರೆ ಮೊದಲು ಬರೀ ಆರ್ಥಿಕ ವಿಷಯಗಳ ಮೇಲೆ ಅಷ್ಟೇ ಫೋಕಸ್ ಮಾಡ್ತಾ ಇತ್ತು, ಎಕನಾಮಿಕ್ ವಿಷಯಗಳ ಮೇಲೆ ಅಷ್ಟೇ G20 ಫೋಕಸ್ ಮಾಡ್ತಾ ಇತ್ತು. ಆದ್ರೆ ಮುಂದೆ ಬರ್ತಾ ಬರೀ ಎಕನಾಮಿಕ್ ವಿಷಯಗಳ ಮೇಲೆ ಅಷ್ಟೇ ಫೋಕಸ್ ಮಾಡದೆ ಬೇರೆ ವಿಷಯಗಳ ಮೇಲೆ ಫೋಕಸ್ ಮಾಡಕ್ ಶುರು ಮಾಡ್ತು. ಯಾವ ತರ ವಿಷಯ? ಟ್ರೇಡ್ ಅಂದ್ರೆ ವ್ಯವಹಾರ.
ನಾವು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದು, ಬೇರೆ ದೇಶದಿಂದ ಇಂಪೋರ್ಟ್ ಮಾಡೋದು, ಈ ಟ್ರೇಡ್ ಮೇಲೆ ಕೂಡ ಅದು ಫೋಕಸ್ ಮಾಡಕ್ ಶುರು ಮಾಡ್ತು. ಸಸ್ಟೈನಬಲ್ ಡೆವಲಪ್ಮೆಂಟ್. ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಏನು, ಆಲ್ರೆಡಿ ನಾವು ಬೇರೆ ಎನ್ವೈರನ್ಮೆಂಟ್ ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡುವಾಗ ನೋಡಿದೀವಿ. ಏನಾದ್ರೂ ಕನ್ಫ್ಯೂಷನ್ ಇದ್ರೆ ಆ ವಿಡಿಯೋಸ್ ಇನ್ನೊಂದ್ಸತಿ ನೀವು ನೋಡಬಹುದು. ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡಕ್ ಶುರು ಮಾಡ್ತು. ಅದೇ ತರ ಹೆಲ್ತ್ ಆರೋಗ್ಯ ವಿಷಯದ ಮೇಲೆ ಕೂಡ ಫೋಕಸ್ ಮಾಡಕ್ ಶುರು ಮಾಡ್ತು. ಅಗ್ರಿಕಲ್ಚರ್ ಅನ್ನೋ ವಿಷಯದ ಮೇಲೆ ಕೂಡ ಫೋಕಸ್ ಮಾಡಕ್ ಶುರು ಮಾಡ್ತು. ಎನರ್ಜಿ ಅಂದ್ರೆ ಆಯಿಲ್ ಇರ್ಬೋದು ಅಥವಾ ಎಲೆಕ್ಟ್ರಿಸಿಟಿ ಇರ್ಬೋದು, ಅದ್ರ ಮೇಲೆ ಫೋಕಸ್ ಮಾಡ್ತು. ಎನ್ವೈರನ್ಮೆಂಟ್, ಕ್ಲೈಮೇಟ್ ಚೇಂಜು, ಆಂಟಿ ಕರಪ್ಷನ್, ಓಕೆ, ಹೀಗೆ ಬೇರೆ ಬೇರೆ ಎಲ್ಲಾ ವಿಷಯಗಳ ಮೇಲೂ ಇದು ಫೋಕಸ್ ಮಾಡಕ್ಕೆ ಶುರು ಮಾಡ್ತು. ಇದು ಎಕ್ಸಾಂಪಲ್ ನಾವು ಯಾವ ತರ ಕ್ವಶನ್ ಕೇಳಬಹುದು ಅಂದ್ರೆ, G20 ಫೋಕಸಸ್ ಓನ್ಲಿ ಆನ್ ಎಕನಾಮಿಕ್ ಆಸ್ಪೆಕ್ಟ್ಸ್ ಅಂತ ಏನಾದ್ರು ಸ್ಟೇಟ್ಮೆಂಟ್ ಕೊಟ್ರೆ ಅದು ತಪ್ಪಾಗುತ್ತೆ. ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದು ಎಕನಾಮಿಕ್ ಕೋಆಪರೇಷನ್, ಆದ್ರೆ ಬರೀ ಎಕನಾಮಿಕ್ ರಿಲೇಟೆಡ್ ಥಿಂಗ್ಸ್ ನ ಅಷ್ಟೇ ಮಾಡಲ್ಲ, ಬೇರೆ ಕೆಲಸಗಳನ್ನು ಮಾಡುತ್ತೆ ಅಂತ ಇದ್ರ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ. ಸೊ ಈ ಪಾಯಿಂಟ್ಸ್ ಗಳು ಕೂಡ ಇಂಪಾರ್ಟೆಂಟ್. ಪ್ರತಿಯೊಂದು ನೆನ್ಪಿಡ್ಕೋಬೇಕಾಗಿಲ್ಲ, ಬಟ್ ನಮ್ಗೆ ಗೊತ್ತಿರಬೇಕು ಎಕನಾಮಿಕ್ ಕೋಆಪರೇಷನ್ ಬಿಟ್ಟು ಮತ್ತೆ ಬೇರೆ ವಿಷಯಗಳ ಮೇಲೆ ಕೂಡ ಅದು ಫೋಕಸ್ ಮಾಡುತ್ತೆ ಅಂತ. ಓಕೆ, ಅದು ಗೊತ್ತಿರಬೇಕು. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, G20 ಡಸ್ ನಾಟ್ ಹ್ಯಾವ್ ಅ ಚಾರ್ಟರ್ ಆರ್ ಅ ಸೆಕ್ರೆಟರಿಯೇಟ್. ಇಂಪಾರ್ಟೆಂಟ್. ಚಾರ್ಟರ್ ಅಂದ್ರೆ ಏನು? ಚಾರ್ಟರ್ ಅಂದ್ರೆ ಒಂದು ಬುಕ್ ಅಂತ ಅನ್ಕೊಳ್ಳಿ. ಓಕೆ, ಆ ಒಂದು ಆರ್ಗನೈಸೇಷನ್ ಯಾವ ತರ ಇರಬೇಕು ಅಂದ್ರೆ ಅದು ಎಲ್ಲ ಆ ಬುಕ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಉದಾಹರಣೆಗೆ ಇವಾಗ ಇಂಡಿಯಾನ ಗವರ್ನ್ ಮಾಡಬೇಕು ಅಂದ್ರೆ ನಮ್ಗೆ ಏನಿದೆ, ಕಾನ್ಸ್ಟಿಟ್ಯೂಷನ್ ಇದೆ. ಸೊ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಪಾರ್ಲಿಮೆಂಟ್ ಇರಬೇಕು, ಪ್ರೈಮ್ ಮಿನಿಸ್ಟರ್ ಇರಬೇಕು, ಪ್ರೆಸಿಡೆಂಟ್ ಇರಬೇಕು ಅಂತ. ಅದೇ ತರ ಒಂದು ಯಾವ್ದೋ ಒಂದು ಕಂಪ್ನಿಲಿ ಒಬ್ಬ CEO ಇರಬೇಕು, ಅಥವಾ ಮತ್ತೆ ಒಬ್ಬ MD ಇರಬೇಕು, ಎಷ್ಟು ಜನ ಎಂಪ್ಲಾಯೀಸ್ ಇರಬೇಕು, ಇದೆಲ್ಲ ಕಂಪ್ನೀಸ್ ಆಕ್ಟ್ ಬೇರೆ ಬೇರೆ ಕಾನೂನು ಅಡಿಯಲ್ಲಿ ಬರುತ್ತೆ. ಅದೇ ತರ G20 ಫಾರ್ಮೇಶನ್ ಆಗಬೇಕು ಅಂದ್ರೆ, ಸೊ ಪ್ರೆಸಿಡೆಂಟ್ ಯಾರಾಗಿರ್ಬೇಕು, ಅವ್ರು ಏನೇನ್ ಕೆಲಸ ಮಾಡಬೇಕು, ಈ ತರ ಯಾವ್ದಾದ್ರು ಒಂದು ಸ್ಟ್ಯಾಂಡರ್ಡ್ ಬುಕ್ ಅಂತ ಇದೆಯಾ, ಆ ತರ ಸ್ಟ್ಯಾಂಡರ್ಡ್ ಬುಕ್ ಇಲ್ಲ. ಸೊ ಹೀಗಾಗಿ ಇಟ್ ಡಸ್ ನಾಟ್ ಹ್ಯಾವ್ ಅ ಚಾರ್ಟರ್. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಎಕ್ಸಾಂಪಲ್ ಫೋಕಸ್ ಮಾಡ್ತಾರೆ, ಸೊ G20 ಹ್ಯಾಸ್ ಇಟ್ಸ್ ಚಾರ್ಟರ್ ಅಂತ. ನೋ, ಅದ್ರ ಚಾರ್ಟರ್ ಇಲ್ಲ, ಅದ್ರದಂತ ಸಂಬಂಧಪಟ್ಟಂತ ಬುಕ್ ಇಲ್ಲ. ಇಟ್ ಡಸ್ ನಾಟ್ ಹ್ಯಾವ್ ಅ ಸೆಕ್ರೆಟರಿಯೇಟ್. ಸೆಕ್ರೆಟರಿಯೇಟ್ ಅಂದ್ರೆ ಒಂಥರ ಹೆಡ್ ಕ್ವಾರ್ಟರ್ ಅಂತ ಇದ್ದಂಗೆ. ಇವಾಗ ಇಂಡಿಯಾದ ಹೆಡ್ ಕ್ಯಾಪಿಟಲ್ ಯಾವುದು? ಡೆಲ್ಲಿ. ಕರ್ನಾಟಕದ ಕ್ಯಾಪಿಟಲ್ ಬೆಂಗಳೂರು. ಸೊ ಹೀಗೆ ಬೇರೆ ಬೇರೆ ಆರ್ಗನೈಸೇಷನ್ ತಗೊಂಡಾಗ ಅದ್ರ ಹೆಡ್ ಕ್ವಾರ್ಟರ್ ಅಂತ ಇರುತ್ತೆ. ಆತರ G20 ಯಾವುದೇ ಫಿಕ್ಸ್ಡ್ ಹೆಡ್ ಕ್ವಾರ್ಟರ್, ಸೆಕ್ರೆಟರಿಯೇಟ್ ಅಂತ ಇಲ್ಲ. ಹಾಗಾದ್ರೆ ಇವ್ರು ಕೆಲಸ ಮಾಡೋದು ಯಾವ ತರ ಮಾಡ್ತಾರೆ, ಅದ್ರ ಬಗ್ಗೆ ನಾವು ಮುಂದೆ ನೋಡೋಣ. The presidency aided by the countries holding the presidency before and after it is responsible for setting the agenda. Okay, ಇದು ಇಂಪಾರ್ಟೆಂಟ್. ಪ್ರೆಸಿಡೆನ್ಸಿ ಪ್ರೆಸೆಂಟ್ 2023 ತಗೊಂಡಾಗ ಯಾರು ಪ್ರೆಸಿಡೆಂಟ್ ಆಗಿದ್ರು? ಇಂಡಿಯಾ ಪ್ರೆಸಿಡೆಂಟ್ ಆಗಿತ್ತು, ಇಂಡಿಯಾ. ಸೊ ದ ಪ್ರೆಸಿಡೆನ್ಸಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸೆಟ್ಟಿಂಗ್ ದ ಅಜೆಂಡಾ ಆಫ್ ಈಚ್ ಇಯರ್ ಸಮಿಟ್. ಪ್ರತಿ ವರ್ಷ ನಾವು ಸೇರಿದಾಗ ಏನ್ ಕೆಲಸ ಮಾಡಬೇಕು, ಯಾವ ವಿಷಯಗಳ ಮೇಲೆ ನಾವು ಡಿಸ್ಕಷನ್ ಮಾಡಬೇಕು, ಸೊ ಇದನ್ನ ಅಜೆಂಡಾ ಸೆಟ್ ಮಾಡುವಂತ ಪವರ್ ಯಾವ ಕಡೆ ಇದೆ ಅಂದ್ರೆ, ಆ ವರ್ಷ ಯಾರು ಪ್ರೆಸಿಡೆಂಟ್ ಆಗಿರ್ತಾರೋ ಅವ್ರ ಕಡೆ. ಸೊ ಈ ವರ್ಷ ಇಂಡಿಯಾ ಆಗಿದ್ರೆ ಇಂಡಿಯಾ ಕಡೆ, ಮುಂದಿನ ವರ್ಷ ಬೇರೆ ದೇಶ ಆಗಿದ್ರೆ ಬೇರೆ ಕಡೆ. ಸೊ ಇಂಡಿಯಾ ಈ ವರ್ಷ 2023 ಅಜೆಂಡಾ ಸೆಟ್ ಮಾಡೋರು ಯಾರು? ಇಂಡಿಯಾ. ಸೊ ಇಂಡಿಯಾಗೆ ಅಸಿಸ್ಟ್ ಮಾಡೋರು, ಏಡ್ ಮಾಡೋರು ಯಾರು ಅಂದ್ರೆ, 2022 ಯಾರು ಪ್ರೆಸಿಡೆಂಟ್ ಆಗಿದ್ರು ಅವರು, ನೆಕ್ಸ್ಟ್ 2024 ಯಾರು ಪ್ರೆಸಿಡೆಂಟ್ ಆಗ್ತಾರೋ ಅವರು. ಓಕೆ, ಸೊ ನಾವು ಆಮೇಲೆ ನೋಡ್ತೀವಿ. 2022 ಪ್ರೆಸಿಡೆಂಟ್ ಆಗಿದ್ದು ಇಂಡೋನೇಷ್ಯಾ, 2024 ಆಗೋದು ಬ್ರಾಜಿಲ್. ಸೊ ಇದಕ್ಕೆ ಟ್ರಾಯ್ಕಾ ಅಂತ ಕರಿತೀವಿ. ಓಕೆ, ಟ್ರಾಯ್ಕಾ ಇಲ್ಲಿದೆ ನೋಡಿ, ಟ್ರಾಯ್ಕಾ ಕಂಟ್ರೀಸ್ ಅಂತ. ಇಂಡೋನೇಷ್ಯಾ, ಇಂಡಿಯಾ, ಬ್ರಾಜಿಲ್. ಇದರ ಅರ್ಥ 2023 ಇಂಡಿಯಾ ಪ್ರೆಸಿಡೆಂಟ್ ಆಗಿತ್ತು, 2022 ಇಂಡೋನೇಷ್ಯಾ, 2024 ಬ್ರಾಜಿಲ್ ಆಗುತ್ತೆ. ಸೊ ಹೀಗಾಗಿ 2023 ನಡೆದಂತ G20 ಪ್ರೊಸೆಸ್ ಅಜೆಂಡಾ ಏನಾಗಿರ್ಬೇಕು ಅಂತ ಸೆಟ್ ಮಾಡಿದವರು ಇಂಡಿಯಾ, ಇಂಡೋನೇಷ್ಯಾ, ಆಮೇಲೆ ಬ್ರಾಜಿಲ್, 3 ಜನ ಸೇರಿ ಅದ್ರ ಪ್ರಾಮುಖ್ಯತೆ ವಹಿಸಿದ್ದು ಇಂಡಿಯಾ. ಓಕೆ, ಇದು ಕೂಡ ಪಾಯಿಂಟ್ ಇಂಪಾರ್ಟೆಂಟ್. ಟ್ರಾಯ್ಕಾ ಅಂದ್ರೆ ಏನು ಗೊತ್ತಿರಬೇಕು. ನೆಕ್ಸ್ಟ್, G20 process is led by Sherpas of member countries who are personal emissaries of the leaders. ಇವಾಗ ನಾವು ನೋಡಿದೀವಿ G20 ಸಮಿಟ್ ಅಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದವರು ಪ್ರೈಮ್ ಮಿನಿಸ್ಟರ್. ಅದು ಪ್ರತಿ ದಿವಸ G20 ನಾವು ಯಾವ ತರ ಸಮಿಟ್ ಯಾವ ತರ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ಸ್ ಮಾಡೋದಕ್ಕೆ ಪ್ರೈಮ್ ಮಿನಿಸ್ಟರ್ ಹೋಗಕ್ಕಾಗಲ್ಲ. ಸೊ ಪ್ರೈಮ್ ಮಿನಿಸ್ಟರ್ ಬದಲಾಗಿ ಅವ್ರನ್ನ ರೀಪ್ರೆಸೆಂಟ್ ಮಾಡೋರು ಒಬ್ರು ಇಂಡಿಯಾ ಇಂತ್ರ ಅಲ್ಲಿ ರೀಪ್ರೆಸೆಂಟ್ ಮಾಡ್ತಿರ್ತಾರೆ. ಅರೆ ಮುಂದೆ ನಾವು G20 ಮಾಡ್ತಾ ಇದೀವಲ್ಲ, ಅದನ್ನ ಯಾವ ತರ ನಾವು ಆರ್ಗನೈಸ್ ಮಾಡಬೇಕು, ಯಾವ ವಿಷಯಗಳ ಬಗ್ಗೆ ಡಿಸ್ಕಷನ್ ಮಾಡಬೇಕು ಅಂತ ಪ್ರೈಮ್ ಮಿನಿಸ್ಟರ್ ಬದಲಾಗಿ ಮತ್ತೊಬ್ರು ನಾವು ಕಳಿಸ್ತೀವಿ, ಒಬ್ಬರು ರಿಪ್ರೆಸೆಂಟೇಟಿವ್ ನ. ಯಾವ ಪರ್ಸನ್ ಎ ಅಂತ ಅನ್ನೋಣ, ಆ ಪರ್ಸನ್ ನ ನಾವು ಶರ್ಪಾ ಅಂತ ಕರಿತೀವಿ. ಓಕೆ, ಇಲ್ಲಿ ಡೆಪ್ತ್ ಅಲ್ಲಿ ಹೋಗೋದು ಬೇಡ, ಜಸ್ಟ್ ಸೂಪರ್ಫಿಷಿಯಲ್ ಗೊತ್ತಿರಲಿ. ಸೊ G20 ಡಿಸ್ಕಷನ್ ನಡೆಯುವಾಗ ಡೇ ಟು ಡೇ ಡಿಸ್ಕಷನ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಪಾರ್ಟಿಸಿಪೇಟ್ ಮಾಡಕ್ಕಾಗಲ್ಲ. ಸೊ ಅವ್ರ ಪರವಾಗಿ ಒಬ್ಬ ವ್ಯಕ್ತಿ ಯಾರಲ್ಲಿ ರಿಪ್ರೆಸೆಂಟ್ ಮಾಡ್ತಾರೋ ಅವ್ರನ್ನ ಶರ್ಪಾ ಅಂತ ಕರಿತೀವಿ. ನೆಕ್ಸ್ಟ್, G20's ವರ್ಕ್ ಇಸ್ ಡಿವೈಡೆಡ್ ಇಂಟು 2 tracks, ಫೈನಾನ್ಸ್ ಟ್ರ್ಯಾಕ್ ಅಂಡ್ ಶರ್ಪಾ ಟ್ರ್ಯಾಕ್. ಓಕೆ, ಜಸ್ಟ್ ಸೂಪರ್ಫಿಷಿಯಲ್ ಲೆವೆಲ್ ಗೊತ್ತಿರಲಿ. G20 ಕೆಲಸ ಮಾಡುವಾಗ 2 ಭಾಗಗಳಾಗಿ ಡಿವೈಡ್ ಆಗಿದೆ. ಒಂದು ಭಾಗ, ಒಂದು ವಿಂಗ್ ಏನ್ ಮಾಡುತ್ತೆ, ಒಂದು ವಿಷಯದ ಮೇಲೆ ಮಾಡುತ್ತೆ, ಮತ್ತೊಂದು ಡಿವಿಷನ್ ಮತ್ತೊಂದು ವಿಷಯದ ಮೇಲೆ ಕೆಲಸ ಮಾಡುತ್ತೆ. ಅದು ಯಾವ ವಿಷಯದ ಮೇಲೆ ಕೆಲಸ ಮಾಡುತ್ತೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಅದನ್ನೆಲ್ಲ ಫೋಕಸ್ ಮಾಡೋದು ಬೇಡ. ಏನ್ ಗೊತ್ತಿರ್ಲಿ ಅಂದ್ರೆ, ಫೈನಾನ್ಸ್ ಟ್ರ್ಯಾಕ್
ಆಮೇಲೆ ಶರ್ಪಾ ಟ್ರ್ಯಾಕ್. ಸೊ ಹೀಗೆ ಕೆಲಸಗಳನ್ನ ಎರಡು ಬೇರೆ ಬೇರೆ ಭಾಗಗಳಲ್ಲಿ ಡಿವೈಡ್ ಮಾಡ್ಕೊಂಡಿದೆ G20. ಶರ್ಪಾ ಟ್ರ್ಯಾಕ್ ಅಂತ, ಫೈನಾನ್ಸ್ ಟ್ರ್ಯಾಕ್ ಅಂತ, ಇಷ್ಟು ಗೊತ್ತಿರ ಸಾಕು. ಸಾರಿ. ನೆಕ್ಸ್ಟ್ ಮೆಂಬರ್ ಕಂಟ್ರೀಸ್, ಇದು ತುಂಬಾ ಇಂಪಾರ್ಟೆಂಟ್. ಸೊ UPSC ಪಾಯಿಂಟ್ ಆಫ್ ವ್ಯೂ ಜನರಲಿ ಅವರು ಮೆಂಬರ್ ಕಂಟ್ರೀಸ್ ಮೇಲೆ ಫೋಕಸ್ ಮಾಡ್ತಾ ಇರ್ತಾರೆ. ಸೊ ಯಾವ್ದೋ ಒಂದು ಕ್ವಶನ್ ಯಾವ ತರ ಕೇಳಬಹುದು, ವಿಚ್ ಅಮಂಗ್ ದ ಫಾಲೋಯಿಂಗ್ ಕಂಟ್ರೀಸ್ ಆರ್ ದ ಮೆಂಬರ್ಸ್ ಆಫ್ G20 ಅಂತ ಕೇಳಿದಾಗ G20 ಮೆಂಬರ್ಸ್ ಯಾರ್ಯಾರಾಗಿದ್ದಾರೆ ಅಂತ ನಮ್ಗೆ ಗೊತ್ತಾಗಬೇಕಾಗುತ್ತೆ. ಸೊ ಇದು ಇಂಪಾರ್ಟೆಂಟ್. ಇಲ್ಲಿ ಈ ಮೆಂಬರ್ಸ್ ಎಲ್ಲ ಮ್ಯಾಪ್ ಮಾರ್ಕ್ ಮಾಡ್ತಾ ಹೋಗೋಣ. ಸೊ ನಾನು ಏನ್ ಮಾಡಿದೀನಿ, ಮೆಂಬರ್ಸ್ ನ ಕಾಂಟಿನೆಂಟ್ ವೈಸ್ ಬರ್ದಿದ್ದೀನಿ. ಏಷ್ಯಾದಲ್ಲಿ ಇಂಡಿಯಾ, ರಷ್ಯಾ, ಚೈನಾ, ಇಂಡೋನೇಷ್ಯಾ, ಜಪಾನ್, ಸೌತ್ ಕೊರಿಯಾ. ಸೊ ಎಲ್ಲಿ ಬರ್ತಾರೆ ನೋಡೋಣ. ಓಕೆ, ಫಸ್ಟ್ ಏಷ್ಯಾ. ಏಷ್ಯಾ ತಗೊಂಡಾಗ ಫಸ್ಟ್ ಇಂಡಿಯಾ, ಒಂದು ಇಂಡಿಯಾ, ನೆಕ್ಸ್ಟ್ 2 ರಷ್ಯಾ, 3 ಚೈನಾ, ನೆಕ್ಸ್ಟ್ 4 ಇಂಡೋನೇಷ್ಯಾ, ಇಲ್ಲಿರೋದು ಇಂಡೋನೇಷ್ಯಾ, ನೆಕ್ಸ್ಟ್ 5 ಜಪಾನ್ ಇಲ್ಲಿದೆ, ಜಪಾನ್, ನೆಕ್ಸ್ಟ್ 6 ಸೌತ್ ಕೊರಿಯಾ. ಸೊ ಏಷ್ಯಾದಿಂದ 6 ಕಂಟ್ರೀಸ್ ಇಲ್ಲಿ G20 ಅಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಇದೆ. ಇಂಪಾರ್ಟೆಂಟ್. ಓಕೆ, ಇವು 6 ಕಂಟ್ರೀಸ್ ನಮ್ಗೆ ಗೊತ್ತಿರಬೇಕು ಯಾವ ಕಂಟ್ರೀಸ್ ಅಂತ. ಇದು ಏಷ್ಯಾದಿಂದ ಆಯ್ತು. ನೆಕ್ಸ್ಟ್ ಇರೋದು ಮಿಡಲ್ ಈಸ್ಟ್. ನಾವು ಮಿಡಲ್ ಈಸ್ಟ್ ಅಂದ್ರೆ ಏನು ಆಲ್ರೆಡಿ ಬೇರೆ ಕ್ಲಾಸ್ ಅಲ್ಲಿ ನೋಡಿದೀವಿ. ಮಿಡಲ್ ಈಸ್ಟ್ ಅಲ್ಲಿ ಯಾವ ಕಂಟ್ರೀಸ್ ಬರುತ್ತೆ ಅಂತ. ಸೊ ಡೈರೆಕ್ಟ್ಲಿ ಮಿಡಲ್ ಈಸ್ಟ್ ಹೋಗೋಣ. ಸೊ ಇಲ್ಲಿರುವಂತ ಪಾರ್ಟ್ ಇದು ಮಿಡಲ್ ಈಸ್ಟ್. ಈ ಪಾರ್ಟ್ ಏನಿದೆಯೋ ಇದು ಮಿಡಲ್ ಈಸ್ಟ್. ಸೊ ಮಿಡಲ್ ಈಸ್ಟ್ ಅಲ್ಲಿ ಯಾವ ದೇಶಗಳು ರಿಪ್ರೆಸೆಂಟ್ ಆಗಿದೆ, ಒಂದು ಸೌದಿ ಅರೇಬಿಯಾ, ಮತ್ತೊಂದು ಟರ್ಕಿ. ಸೊ ಇಲ್ಲಿರುವಂತ ಸೌದಿ ಅರೇಬಿಯಾ ಒಂದು, ಮತ್ತೊಂದು ಟರ್ಕಿ. ಓಕೆ, ಇದು ಕೂಡ ಗೊತ್ತಿರಬೇಕು. ನೆಕ್ಸ್ಟ್ ಯುರೋಪಿಂದ ಯಾವುದು, ಯುರೋಪಿಯನ್ ಯೂನಿಯನ್, ಫ್ರಾನ್ಸ್, ಜರ್ಮನಿ, ಇಟಲಿ, UK. ಸೊ ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ ಬಗ್ಗೆ ನೋಡೋಣ ಯಾವ ಇದಾವೆ ಅಂತ. ಫಸ್ಟ್ ಯುರೋಪಿಯನ್ ಯೂನಿಯನ್. ಸೊ ಇದು ಯುರೋಪಿಯನ್ ಯೂನಿಯನ್ ಅಂದ್ರೆ ಏನು, ಯಾವ ದೇಶಗಳು ಬರುತ್ತೆ ಅದ್ರ ಬಗ್ಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ. ಸೊ ಆ ವಿಡಿಯೋನ ತೆಗೆದು ನೋಡಬಹುದು. ಸೊ ಎಂಟೈರ್ ಯುರೋಪಿಯನ್ ಯೂನಿಯನ್ ಇದ್ರ ಮೆಂಬರ್ ಆಗಿದೆ G20. ಅದಲ್ಲದೆ ಫ್ರಾನ್ಸ್, ಸ್ಪೆಸಿಫಿಕಲಿ ಫ್ರಾನ್ಸ್, ಇದು 1 ಯುರೋಪಿಯನ್ ಯೂನಿಯನ್. ನೆಕ್ಸ್ಟ್ 2 ಫ್ರಾನ್ಸ್, ನೆಕ್ಸ್ಟ್ 3ನೇದು ಜರ್ಮನಿ, 4ನೇದು ಇಟಲಿ, ನೆಕ್ಸ್ಟ್ 5ನೇದು ಯುನೈಟೆಡ್ ಕಿಂಗ್ಡಮ್. ಓಕೆ, ಸೊ ಇವು 6 ಜನ ಮೆಂಬರ್ಸ್ ಆಗಿದ್ದಾರೆ. ಸಾರಿ, 5 ಜನ. ಯುರೋಪಿಯನ್ ಯೂನಿಯನ್, ನೆಕ್ಸ್ಟ್ ಫ್ರಾನ್ಸ್, ಜರ್ಮನಿ, ಇಟಲಿ, UK. ಓಕೆ, ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಯುರೋಪ್ ಆಯ್ತಾ. ನೆಕ್ಸ್ಟ್ ನಾರ್ತ್ ಅಮೆರಿಕಾ ಇಂದ ಯಾರ್ಯಾರಿದ್ದಾರೆ ಮೆಂಬರ್ಸು ಇಲ್ಲಿ ನೋಡಿ, ಇದು ನಾರ್ತ್ ಅಮೆರಿಕಾ. ಸೊ ನಾರ್ತ್ ಅಮೆರಿಕಾ ತಗೊಂಡಾಗ USA ಮೆಂಬರ್ ಆಗಿದೆ, ಅದೇ ತರ ಕೆನಡಾನು ಮೆಂಬರ್ ಆಗಿದೆ, ನೆಕ್ಸ್ಟ್ ಮೆಕ್ಸಿಕೋ ಕೂಡ ಮೆಂಬರ್ ಆಗಿದೆ. ಸೊ 3 ದೇಶಗಳು ಮೆಂಬರ್ ಆಫ್ ಮೆಂಬರ್ಸ್ ಆಫ್ G20. ನೆಕ್ಸ್ಟ್ ಲ್ಯಾಟಿನ್ ಅಮೆರಿಕಾ ಅಂತ ತಗೊಂಡಾಗ ಯಾರ್ಯಾರು ಮೆಂಬರ್ಸ್ ಆಗಿದ್ದಾರೆ, ಬ್ರಾಜಿಲ್ ಆಮೇಲೆ ಅರ್ಜೆಂಟಿನಾ. ಒಂದು ಬ್ರಾಜಿಲ್, ಮತ್ತೊಂದು ಅರ್ಜೆಂಟಿನಾ, ಇವರಿಬ್ರು ಮೆಂಬರ್ಸ್ ಆಗಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಆಫ್ರಿಕಾ ಅಂತ ತಗೊಂಡಾಗ ಯಾರು, ಒಂದು ಸೌತ್ ಆಫ್ರಿಕಾ ಒಂದು. ನೆಕ್ಸ್ಟ್ ಇದಲ್ಲದೆ ಎಲ್ಲ ಆಫ್ರಿಕಾ ಸೇರಿ ಇದನ್ನ ಆಫ್ರಿಕನ್ ಯೂನಿಯನ್ ಅಂತ ಕರಿತೀವಿ. ಸೊ ಆಫ್ರಿಕನ್ ಯೂನಿಯನ್ ಕೂಡ G20 ಮೆಂಬರ್ ಆಗಿದೆ. ಸೊ ರೀಸೆಂಟ್ಲಿ 2023 ಸಮಿಟ್ ಅಲ್ಲಿ ಆಫ್ರಿಕನ್ ಯೂನಿಯನ್ ಕೂಡ G20 ಮೆಂಬರ್ ಆಯ್ತು. ಸೊ ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಫೈನಲಿ ಆಸ್ಟ್ರೇಲಿಯಾ. ಸೊ ಇಲ್ಲಿರುವಂತಹ ಆಸ್ಟ್ರೇಲಿಯಾ ಕೂಡ ಇದು ಕೂಡ G20 ಮೆಂಬರ್ ಆಗಿದೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್. ಆಲ್ರೆಡಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ನೋಡಿದಾಗ ಈ ತರ ಕ್ವಶನ್ ಕೇಳಿದ್ದಾರೆ, ವಿಚ್ ಅಮಂಗ್ ದ ಫಾಲೋಯಿಂಗ್ ಆರ್ ದ ಮೆಂಬರ್ಸ್ ಆಫ್ G20 ಅಂತ. ಸೊ ಅಂತ ಕ್ವಶನ್ಸ್ ಗಳನ್ನ ಅಡ್ರೆಸ್ ಮಾಡೋದಕ್ಕೆ ನಮ್ಗೆ ಗೊತ್ತಿರಬೇಕು. ಓಕೆ, ಯಾರ್ಯಾರು ಮೆಂಬರ್ಸ್ ಇದ್ದಾರೆ ಅಂತ. ನೆಕ್ಸ್ಟ್ ಸಮ್ಮಿಟ್. ಸೊ ಸಮ್ಮಿಟ್ಸ್ ಕೂಡ ಇಂಪಾರ್ಟೆಂಟ್. ಸೊ ಸಮ್ಮಿಟ್ಸ್ ಅಂದ್ರೆ ಪ್ರತಿ ವರ್ಷ ಎಲ್ಲ ಮೆಂಬರ್ಸ್ ಸೇರಿ ಡಿಸ್ಕಷನ್ ಮಾಡ್ತಾರೆ. ಸೊ ಹೆಚ್ಚು ಕಡಿಮೆ 18 ಸಮ್ಮಿಟ್ ಆಗಿದೆ ಇಲ್ಲಿವರೆಗೂ. ಸೊ ಪ್ರತಿಯೊಂದು ಸಮ್ಮಿಟು ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲ, ಪ್ರತಿಯೊಂದು ಸಮ್ಮಿಟು ಇಂಪಾರ್ಟೆಂಟ್ ಆಗಲ್ಲ. ಯಾವಾಗ್ಲೂ ಫಸ್ಟ್ ಸಮ್ಮಿಟು ಆಮೇಲೆ ರೀಸೆಂಟ್ ಸಮ್ಮಿಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೋಡಿದಾಗ ಫಸ್ಟ್ ಸಮ್ಮಿಟ್ ಯಾವಾಗ ಆಯ್ತು, 2008 ಆಯ್ತು. ಸೊ ಯಾವ ದೇಶದಲ್ಲಿ ಆಯ್ತು, ವಾಷಿಂಗ್ಟನ್ DC USA ದಲ್ಲಿ ಆಯ್ತು. ಸೊ ಇಂಪಾರ್ಟೆಂಟ್, ನಾಳೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಸೊ ದ ಫಸ್ಟ್ ಸಮ್ಮಿಟ್ ಆಫ್ G20 ವಾಸ್ ಹೆಲ್ಡ್ ಇನ್ ರಷ್ಯಾ ಅಂತ. ಅದು ತಪ್ಪಾಗುತ್ತೆ. ಫಸ್ಟ್ ಸಮ್ಮಿಟ್ ಆಫ್ G20 ವಾಸ್ ಹೆಲ್ಡ್ ಇನ್ ವಾಷಿಂಗ್ಟನ್ 2008. ಈ ಇನ್ಫಾರ್ಮೇಶನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಸೆಕೆಂಡ್ ಸಮಿಟ್, ಥರ್ಡ್ ಸಮಿಟ್, ಫೋರ್ತ್ ಸಮಿಟ್, ಫಿಫ್ತ್ ಸಮಿಟ್, ಈ ತರ ಯಾವುದೇ ಸಮಿಟ್ಸ್ ಇಂಪಾರ್ಟೆಂಟ್ ಇಲ್ಲ. ನಾವು ಡೈರೆಕ್ಟ್ಲಿ 18th ಸಮಿಟ್ ಬರ್ತೀವಿ.
ಯಾಕೆ ಅಂದ್ರೆ 18th ಸಮಿಟ್ ಎಲ್ಲ ಆಯ್ತು ಅಂದ್ರೆ ರೀಸೆಂಟ್ಲಿ ಇಂಡಿಯಾದಲ್ಲಿ ಆಯ್ತು. ನೆಕ್ಸ್ಟ್ ನಾವು ಕ್ವಶನ್ ಕೇಳ್ಕೋಬೇಕು, ಇದ್ರಿಗಿಂತ ಮುಂಚೆ G20 ಸಮಿಟ್ ಯಾವಾಗಾದ್ರೂ ಇಂಡಿಯಾದಲ್ಲಿ ಹೋಸ್ಟ್ ಮಾಡಿದೀವಾ? ಇಲ್ಲ, ಇದೇ ಫಸ್ಟ್ ಟೈಮ್ ನಾವು G20 ಸಮಿಟ್ ನ ಇಂಡಿಯಾದಲ್ಲಿ ಹೋಸ್ಟ್ ಮಾಡ್ತಾ ಇರೋದು. ಹೀಗಾಗಿ ರೀಸೆಂಟ್ಲಿ ಆದಂತ ಸಮಿಟ್ 18th ಸಮಿಟ್ ತುಂಬಾ ಇಂಪಾರ್ಟೆಂಟ್. ಸೊ 18th ಅನ್ನುವಂತ ನಂಬರ್ ಕೂಡ ಇಂಪಾರ್ಟೆಂಟ್. ನಾಳೆ ಎಕ್ಸಾಮ್ ಅಲ್ಲಿ ನಮ್ಗೆ ಯಾವ ತರ ಕ್ವಶನ್ ಕೇಳಬಹುದು ಅಂದ್ರೆ, ರೀಸೆಂಟ್ಲಿ ದ ಸಮಿಟ್ ವಿಚ್ ವಾಸ್ ಹೆಲ್ಡ್ ಇನ್ ಇಂಡಿಯಾ ಇಟ್ ವಾಸ್ 20th ಸಮಿಟ್ ಅಂತ ಹೇಳಿದ್ರು ಅನ್ಕೊಳ್ಳಿ, ಅದು ತಪ್ಪಾಗುತ್ತೆ, ಅದು 18th ಸಮಿಟ್. ಸೊ 18ನೇ ಸಮಿಟ್ ಎಲ್ಲ ಆಯ್ತು, ಇಂಡಿಯಾದಲ್ಲಿ ಆಯ್ತು. ಯಾವಾಗ ಆಯ್ತು? 2023 ಆಯ್ತು. ಸೊ ಟ್ರೋಯ್ಕಾ ಕಂಟ್ರೀಸ್ ಅಂದ್ರೆ ಏನು? ಇಂಡಿಯಾಗಿಂತ ಮುಂಚೆ 2022ರಲ್ಲಿ ಇಂಡೋನೇಷ್ಯಾ ಪ್ರೆಸಿಡೆಂಟ್ ಆಗಿತ್ತು. ನೆಕ್ಸ್ಟ್ 2024ರಲ್ಲಿ ಬ್ರಾಜಿಲ್ ಪ್ರೆಸಿಡೆಂಟ್ ಆಗುತ್ತೆ. ಸೊ ಈ ಟ್ರೋಯ್ಕಾ ಕಂಟ್ರೀಸ್ ಕೂಡ ಇಂಪಾರ್ಟೆಂಟ್. ಸೊ ಏನ್ ಇಲ್ಲಿ ಡಿಸ್ಕಷನ್ ಮಾಡಿದ್ವು, ಸೊ ಎಲ್ಲ ಇನ್ಫಾರ್ಮೇಶನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್. ಇಲ್ಲಿ ಕೆಲವೊಂದಿಷ್ಟು 18th ಸಮಿಟ್ ರಿಲೇಟೆಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ನೋಡೋಣ. ನಾವು ಜನರಲಿ G20 ಅಂದ್ರೆ ಈ G20 ಅಲ್ಲಿ ಇರುವಂತ ಮೆಂಬರ್ಸ್ ನ ಬಿಟ್ಟು ಬೇರೆಯವರು ಕೂಡ ಇನ್ವಿಟೇಷನ್ ಕಳಿಸ್ತಾರೆ, ಅಂದ್ರೆ ಆ ಮೀಟಿಂಗ್ ನ G20 ಸಮಿಟ್ ನ ಅಟೆಂಡ್ ಮಾಡಕ್ ಬನ್ನಿ ಅಂತ. ಸೊ ಪ್ರತಿ ವರ್ಷ ರೆಗ್ಯುಲರ್ ಇನ್ವೈಟೀಸ್ ಟು ಸಮಿಟ್ ಆರ್ ರೆಗ್ಯುಲರ್ ಆಗಿ G20 ಸಮಿಟ್ ನ ಅಟೆಂಡ್ ಮಾಡೋರು ಯಾರ್ಯಾರು ಅಂದ್ರೆ, ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಯಾವಂದ್ರೆ ಯುನೈಟೆಡ್ ನೇಷನ್ಸ್, IMF, ವರ್ಲ್ಡ್ ಬ್ಯಾಂಕ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ನೆಕ್ಸ್ಟ್ OECD ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್. ಸೊ ನಾಳೆ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಕೂಡ ಫೋಕಸ್ ಮಾಡಬಹುದು. ಸೊ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆರ್ ದ ರೆಗ್ಯುಲರ್ ಇನ್ವೈಟೀಸ್ ಟು G20 ಸಮಿಟ್ ಅಂತ ಕೇಳಿದಾಗ ನಮ್ಗೆ ಗೊತ್ತಿರಬೇಕು, ಇವೆಲ್ಲ ಆರ್ಗನೈಸೇಷನ್ಸ್ ರೆಗ್ಯುಲರ್ ಆಗಿ G20 ಸಮಿಟ್ ಮೆಂಬರ್ಸ್ ಆಗಿಲ್ಲ, ಆದ್ರೂ ಆ ಸಮಿಟ್ ನ ಅಟೆಂಡ್ ಮಾಡುತ್ತೆ, ಅವ್ರ ಇನ್ವಿಟೇಷನ್ ನ ಕಳಿಸಿರ್ತಾರೆ ಅಂತ. ಆದ್ರೆ ಆಮೇಲೆ ಇದಲ್ಲದೆ ಚೇರ್ಸ್ ಆಫ್ ರೀಜನಲ್ ಆರ್ಗನೈಸೇಷನ್, ಕೆಲವೊಂದಿಷ್ಟು ರೀಜನಲ್ ಆರ್ಗನೈಸೇಷನ್, ಆಫ್ರಿಕನ್ ಯೂನಿಯನ್ ಇರ್ಬೋದು ಅಥವಾ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಇರ್ಬೋದು, ಈ ದೇಶದ ಚೇರ್ಮನ್ ಯಾರಾಗಿರ್ತಾರೆ ಚೇರ್, ಅವ್ರನ್ನ ಕೂಡ G20 ಸಮಿಟ್ಗೆ ಇನ್ವೈಟ್ ಮಾಡ್ತಾರೆ ಜನರಲಿ. ಓಕೆ, ಈ ವರ್ಷ ಒಂದು ಸ್ಪೆಷಾಲಿಟಿ ಏನು ಅಂದ್ರೆ, ಈ ಮೇಲಿರುವಂತವ್ರನ್ನ ಬಿಟ್ಟು ಅಂದ್ರೆ ಅವರು ಬಂದ್ರು, ಅವರಲ್ಲದೆ ಮತ್ತೆ ಎಕ್ಸ್ಟ್ರಾ ಮೆಂಬರ್ಸ್ ನ ಕೂಡ ಇನ್ವೈಟ್ ಮಾಡಿದ್ವಿ. ಸೊ ಇಂಡಿಯಾ ಈ ವರ್ಷ 2023ರಲ್ಲಿ G20 ಏನ್ ಪ್ರೆಸಿಡೆಂಟ್ ಆಗಿತ್ತು, ಆ ಟೈಮಲ್ಲಿ ಇನ್ವೈಟೆಡ್ ಅಡಿಷನಲಿ ಮೇಲಿರುವಂತವ್ರನ್ನ ಬಿಟ್ಟು ಅಡಿಷನಲ್ ಕೆಲವೊಂದಿಷ್ಟು ಮೆಂಬರ್ಸ್ ನ ಇನ್ವೈಟ್ ಮಾಡಿದ್ರು. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, CDRI ಇವ್ರನ್ನೆಲ್ಲ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ವಿ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್, ನಾಳೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಇನ್ ರೀಸೆಂಟ್ G20 ಸಮಿಟ್, ಸೊ ಇನ್ವಿಟೇಷನ್ ವಾಸ್ ಆಲ್ಸೋ ಎಕ್ಸ್ಟೆಂಡೆಡ್ ಟು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಈ ತರ ಕ್ವಶನ್ ಕೇಳಿದ್ರೆ, ಸೊ ನಮ್ಗೆ ಗೊತ್ತಿರಬೇಕು ಅದು ಕರೆಕ್ಟ್. ಎಸ್, ಯಾಕಂದ್ರೆ ಅವ್ರು ಕೂಡ ನಾ ಎಕ್ಸ್ಟೆಂಡ್ ಮಾಡಿದ್ವಿ. ಅದೇ ತರ ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಸೊ ಎಲ್ಲ ಪಾಯಿಂಟ್ಸ್ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ಥೀಮ್ ಆಫ್ ಇಂಡಿಯಾಸ್ G20 ಪ್ರೆಸಿಡೆನ್ಸಿ. 2020ರಲ್ಲಿ ಇಂಡಿಯಾ ಏನ್ G20 ಪ್ರೆಸಿಡೆಂಟ್ ಆಗಿತ್ತು, ಅದ್ರ ಥೀಮ್ ಏನಾಗಿತ್ತು, ಅದ್ರ ಮೇಲೆ ಸ್ವಲ್ಪ ಕ್ವಶನ್ ಕೇಳಬಹುದು. ಸೊ ಥೀಮ್ ಏನಾಗಿತ್ತು ಅಂದ್ರೆ ವಸುದೈವ ಕುಟುಂಬಕಂ. ಅದ್ರ ಥೀಮ್ ವಸುದೈವ ಕುಟುಂಬಕಂ. ಸೊ ರಿಪೀಟೆಡ್ಲಿ ನ್ಯೂಸ್ ಪೇಪರ್ ಬರ್ತಾ ಇತ್ತು, ನಾವು ಕೇಳಿದೀವಿ. ಸೊ ಇದೇನ್ ಟ್ರಾನ್ಸ್ಲೇಟ್ ಆಗುತ್ತೆ, ಒನ್ ಅರ್ತ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್. ಓಕೆ, ಸೊ ಅದರ ಅರ್ಥ ಒನ್ ಅರ್ತ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್. ಈ ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಅದಲ್ಲದೆ ನೆಕ್ಸ್ಟ್ ಏನ್ ಇನ್ಫಾರ್ಮೇಶನ್ ಇದೆಯೋ ಅದು ಕೂಡ ತುಂಬಾ ಅಷ್ಟೇ ಇಂಪಾರ್ಟೆಂಟ್. ಸೊ ಜನರಲಿ ಇದು ನಾವು ಮೆಜಾರಿಟಿ ಆಫ್ ದ ಸೋರ್ಸಸ್ ಏನು ಓದಿರ್ತೀವೋ ಅಲ್ಲಿ ಇರಲ್ಲ. ಆದ್ರೆ UPSC ಜನರಲಿ ಏನ್ ಫೋಕಸ್ ಮಾಡುತ್ತೆ ಅಂದ್ರೆ, ಯಾವ್ದು ಎಲ್ರಿಗೂ ಗೊತ್ತಿರುತ್ತೋ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇರಲ್ಲ. ಒಂದು ಎಕ್ಸ್ಟ್ರಾ ಕ್ಯೂರಿಯಾಸಿಟಿ ಇವ್ರ ಹತ್ರ ಇದೆಯಾ ಇಲ್ವಾ, ಓಕೆ, ಅದ್ರ ಮೇಲೆ ಫೋಕಸ್ ಮಾಡ್ತಾ ಇರ್ತಾರೆ. ಸೊ ಒಂದು ಕ್ಯೂರಿಯಾಸಿಟಿ ಡ್ರಿವನ್ ಮಾಡಿದಾಗ ಗೊತ್ತಾಗುತ್ತೆ, ಈ ವಸುದೈವ ಕುಟುಂಬಕಂ ಅನ್ನೋದೇನಿದೆಯೋ ಇದು ಮೂಲತಃ ನಾವು ಎಲ್ಲಿಂದ ಪ್ರೇರಣೆ ಪಡೆದಿದ್ದು ಅಂದ್ರೆ ಮಹಾ ಉಪನಿಷತ್. ಓಕೆ, ಮಹಾ ಉಪನಿಷತ್ ಇಂದ ಪ್ರೇರಣೆ ಪಡೆದು ಅಲ್ಲಿಂದ ಬಂದಿರುವಂತದ್ದು ವಸುದೈವ ಕುಟುಂಬಕಂ. ಸೊ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನೀವು ಹಳೆ ಕ್ವಶನ್ ಪೇಪರ್ಸ್ ನೋಡಿದಾಗ ಉದಾಹರಣೆಗೆ 2014 ಅಥವಾ 15 ಒಂದು ಕ್ವಶನ್ ಇದೆ, ಏನು ಸತ್ಯಮೇವ ಜಯತೆ ಯಾವ ಉಪನಿಷತ್ತಿಂದ ತಗೊಂಡಿದ್ದಾರೆ, ಮಂಡುಕ ಉಪನಿಷತ್. ಸೊ ಅಂತ ಒಂದು ಕ್ವಶನ್ಸ್ ನಾವು ತಲೆಯಲ್ಲಿ ಇಟ್ಕೊಂಡು ಪ್ರಿಪರೇಷನ್ ಮಾಡುವಾಗ ಒಂದು ಡಿಮ್ಯಾಂಡ್ ಗೊತ್ತಾಗುತ್ತೆ. ಸೊ ಆ ಡಿಮ್ಯಾಂಡ್ ಪ್ರಕಾರ ನೋಡಿದಾಗ ಇದೇನ್ ಥೀಮ್ ಇದೆಯೋ, ಥೀಮು ಎಲ್ಲಿಂದ ಡಿರೈವ್ ಮಾಡಿದ್ದಾರೆ ಅಂದ್ರೆ ಮಹಾ ಉಪನಿಷತ್. ಸೊ ಈ ಪಾಯಿಂಟ್ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಬಂದಂತ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ನಾವು ಮೇನ್ಸ್ ಆನ್ಸರ್ ರೈಟಿಂಗ್ ಮಾಡುವಾಗ ಕೂಡ ಕೋಟ್ ಮಾಡಿದ್ರೆ ಡೆಫಿನೆಟ್ಲಿ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡುತ್ತೆ. ಸೊ ಇಲ್ಲಿರುವಂತ ಇಂಪಾರ್ಟೆಂಟು ಪ್ಲಿಮ್ಸು ಆಮೇಲೆ ಮೇನ್ಸು ಎರಡಕ್ಕೂ ಹೆಲ್ಪ್ ಆಗುತ್ತೆ. ಸೊ ಈ ಇನ್ಫಾರ್ಮೇಶನ್ ನ ಪ್ಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಆಮೇಲೆ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಎರಡು ಪಾಯಿಂಟ್ ಆಫ್ ವ್ಯೂ ಇದನ್ನ ಓದಿ ತಿಳ್ಕೊಳ್ಳಿ, ಆಮೇಲೆ ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ಕ್ಲಾಸಲ್ಲಿ ನಾವು G20 ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇದೇ ತರ ಮುಂದಿನ ಕ್ಲಾಸ್ಗಳಲ್ಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನಮ್ಮೆಲ್ಲ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.